ಆತ್ಮೀಯರೇ ನಮಸ್ಕಾರ. ನಾನ್ ನಿಮ್ಮ ಅನಂಜಿ ಯೋಗ ವಿಸ್ಮಯ ಟ್ರಸ್ಟ್ನಿಂದ. ಇವತ್ತು ನೇರಳೆ ಹಣ್ಣಿನ ಮಹತ್ವ ಮತ್ತೆ ಅದರಿಂದ ಸಿಗ್ತಕ್ಕಂಥ ಲಾಭಗಳೇನು ಅದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕಾರಣ ವರ್ಷಕ್ಕೊಂದೇ ಸರಿ ನೇರಳೆ ಹಣ್ಣು ಸಿಗೋದು. ಹಾಗಾಗಿ ಈ ಟೈಮಲ್ಲೇ ನೀವು ಕೇಳಬೇಕು. ಈ ಆಡಿಯೋನ ಬೇರೆ ಟೈಮಲ್ಲಿ ಕೇಳಿದ್ರೆ ನಿಮಗೆ ಆ ಉಪಯೋಗವನ್ನ ತಗೊಳ್ಳೋಕ್ಕೂ ಅವಕಾಶ ಸಿಗೋದಿಲ್ಲ. ವಿಶೇಷವಾಗಿ ಆತ್ಮೀಯರೇ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೇರಳೆ ಹಣ್ಣಿನ ಬೀಜ, ನೇರಳೆ ಹಣ್ಣು, ನೇರಳೆ ಹಣ್ಣಿನ ಕಾಯಿ, ನೇರಳೆ ಹಣ್ಣಿನ ತೊಗಟೆ, ನೇರಳೆ ಹಣ್ಣಿನ ಎಲೆ ಇದೆಲ್ಲದೂ ಕೂಡ ಅತಿ ಅದ್ಭುತವಾದಂತ ಔಷಧೀಯ ಗುಣಗಳನ್ನ ತುಂಬಿಕೊಂಡಿದೆ. ಇದು ಯಾವುದನ್ನು ಉಪಯೋಗಿಸಿದ್ರು ನಿಮಗೆ ಲಾಭ ಸಿಗುತ್ತೆ. ಅದರಲ್ಲಿ ಎಲೆ, ತೊಗಟೆ ನಿಮಗೆ ಮಧ್ಯೆ ಮಧ್ಯೆ ಸಿಗುತ್ತೆ. ಆದ್ರೆ ಹಣ್ಣು ವರ್ಷಕ್ಕೊಂದೇ ಸರಿ ಸಿಗುತ್ತೆ. ದಯವಿಟ್ಟು ಗಮನಿಸಿ. ಹಾಗೆ ಈ ಹಣ್ಣನ್ನ ಉಪಯೋಗಿಸೋದ್ರಿಂದ ಏನು ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಅದನ್ನ ನೀವು ಕೇಳ್ಕೊಳ್ತಾ ಹೋಗಿ. ಹಾಗೆ ಈ ಆಡಿಯೋನ ನೀವೆಲ್ಲರೂ ಕುಟುಂಬ ಸಮೇತ ಕೇಳಿ. ಯಾಕೆಂದ್ರೆ ನಿಮ್ಮೊಬ್ರಿಗೆ ಲಾಭ ಸಿಕ್ಕರೆ ಸಾಕೋಗೋದಿಲ್ಲ, ನಿಮ್ಮ ಮನೆ ಮಂದಿ ಎಲ್ಲರಿಗೂ ಕೇಳಿ. ಕಾರಲ್ಲಿ ಹೋಗ್ತಾ ಕೇಳಿ, ನೀವು ಟ್ರಾವೆಲಿಂಗ್ ಮಾಡ್ತಾ ಇಯರ್ಫೋನ್ ಹಾಕೊಂಡು ಕೇಳಿ, ಮನೇಲಿ ಇದ್ರೆ ಸಿಸ್ಟಮಿಗೆ ಹಾಕೊಂಡು ಕೇಳಿದ್ರೆ ಇಡೀ ಮನೆ ಮಂದಿ ಅಡಿಗೆ ಮನೇಲಿ ಅಡಿಗೆ ಕೆಲಸ ಮಾಡ್ಕೊಂಡು ಬೇರೆ ಏನೋ ಕೆಲಸ ಮಾಡ್ಕೊಂಡು ಮನೆ ಮಂದಿ ಎಲ್ಲರೂ ನೀವು ಆಡಿಯೋನ ಕೇಳ್ಬೋದು. ಯಾಕೆಂದ್ರೆ ಜ್ಞಾನ ಎಲ್ಲರಿಗೂ ಹಂಚಬೇಕು. ಆ ಉದ್ದೇಶದಿಂದನೇ ನಾನು ಈ ಆಡಿಯೋನ ಮಾಡ್ತಾ ಇದ್ದೀನಿ. ಡಯಾಬಿಟಿಸ್ ಇದ್ದವರು ಈ ಹಣ್ಣನ್ನ ಬೀಜದ ಜೊತೆಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತಕ್ಷಣನೇ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಹಣ್ಣನ್ನ ಜ್ಯೂಸ್ ಮಾಡ್ಬೇಕಾದ್ರೆ ಹಣ್ಣು ಬೀಜ ಎರಡೂ ಸೇರಿ ಜ್ಯೂಸ್ ಮಾಡಿ. ಹಾಗೆ ದಯವಿಟ್ಟು ಏನನ್ನೂ ಬೆರೆಸ್ಬೇಡಿ. ಒಗೊಗ್ರು ಸಿಹಿ ಸಿಹಿ ತುಂಬಾ ಚೆನ್ನಾಗಿರುತ್ತೆ, ಮಧುರವಾಗಿರುತ್ತೆ, ಸ್ವಲ್ಪ ಒಗರಿರುತ್ತೆ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಡಯಾಬಿಟಿಸ್ ಇದ್ದವರು ಮರಿದಲೆ ಬೀಜ ಮತ್ತೆ ಹಣ್ಣನ್ನ ಸೇರಿಸಿ ಜ್ಯೂಸ್ ಮಾಡ್ಕೊಂಡು ತಗೊಳ್ಳಿ. ಹಾಗೆ ಎರಡನೇದು, ತುಂಬಾ ಹಣ್ಣು ಸಿಕ್ತು ಅಂತ ಅನ್ಕೊಳ್ಳಿ ನಿಮಗೆ. ಅಂದ್ರೆ ನೀವೆಲ್ಲೋ ವಾಕಿಂಗ್ ಹೋಗ್ತೀರಾ, ಅಥವಾ ಕಾರಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಅಥವಾ ಯಾವ್ದೋ ಒಂದು ಹೊಲ ಗದ್ದೆಗೆ ಹೋಗ್ತೀರಾ, ಸ್ಕೂಲು ಕಾಲೇಜ್ ಗ್ರೌಂಡಿಗೆ ಹೋಗ್ತೀರಾ. ಅಲ್ಲೆಲ್ಲಾದ್ರೂ ರಸ್ತೆ ಸೈಡ್ ಮರಗಳೇನಾದ್ರೂ ಬೆಳೆದಿದ್ರೆ ಆ ಮರಗಳ ಕೆಳಭಾಗದಲ್ಲಿ ನೆಲದಲ್ಲಿ ತುಂಬಾ ಬೀಜಗಳು 8-10 kg ಬೀಜಗಳು ಸಿಗುತ್ತೆ ನಿಮಗೆ ಆರಿಸಿದ್ರೆ. ಈ ರೀತಿ ಹಣ್ಣಿನ ಬೀಜಗಳೇನಾದ್ರೂ ನಿಮಗೆ ಸಿಕ್ಕರೆ ಅದು ನಿಮ್ ಪುಣ್ಯ ಅಂತ ಅನ್ಕೊಳ್ಳಿ. ಆ ಬೀಜನೆಲ್ಲ ಕಲೆಕ್ಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ, ಚೆನ್ನಾಗಿ ಒಣಗಿದ್ಮೇಲೆ ಅದನ್ನ ಪುಡಿ ಮಾಡಿ ಒಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಪ್ಲಾಸ್ಟಿಕ್ ಅಲ್ಲ, ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಕೊಂಡು 3 ದಿನಕ್ಕೊಮ್ಮೆ ಉಷಪಾನದ ನೀರಿಗೆ ಅರ್ಧ ಸ್ಪೂನು ಈ ನೇರಳೆ ಹಣ್ಣಿನ ಬೀಜದ ಪುಡಿಯನ್ನ ಮಿಕ್ಸ್ ಮಾಡಿಕೊಂಡು ಮಧ್ಯೆ ಮಧ್ಯೆ ನೀವು ತಗೊಳ್ಳೋದ್ರಿಂದ, ಅಂದ್ರೆ ಪ್ರತಿ 3 ದಿನಕ್ಕೊಮ್ಮೆ, ಡಯಾಬಿಟಿಸ್ ಬೇಗನೆ ನಿಯಂತ್ರಣಕ್ಕೆ ಬರುತ್ತೆ. ಯಾರು ಬೇಕಾದ್ರೂ ಪ್ರಾಕ್ಟಿಕಲ್ ಆಗಿ ಇದನ್ನ ಮಾಡಿ ನೋಡಿ. ಕಳೆದ 6.5 ವರ್ಷದಿಂದ ನಾವು ಅನುಭವದಲ್ಲಿ ಅದನ್ನ ಇಟ್ಕೊಂಡು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ಲಿಕ್ಕೆ